ಸಿಕೆರೆ ಹಾಸನ ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ 6ನೇ ಸೆಮಿಸ್ಟರ್ ಪರೀಕ್ಷೆ ನಡೀತಾ ಇದೆ. ಈ ಪರೀಕ್ಷೆಯ ಸಂದರ್ಭದಲ್ಲಿ ಅಲ್ಫಿಯಾ ಅಂತ ಹೇಳಿ ನಮ್ಮ BBA ವಿದ್ಯಾರ್ಥಿನಿ, ಅವಳದು ಇವತ್ತು ಪರೀಕ್ಷೆ ಇತ್ತು. ಅದೇ ಪರೀಕ್ಷೆ ದಿನ ಅವಳ ವಿವಾಹ ಕೂಡ ಗೊತ್ತಾಗಿತ್ತು. ಹಾಗಾಗಿ ಅವರ ತಂದೆಗೆ ಮತ್ತು ಪೋಷಕರು ಕೂಡ ಬಂದರು. ತಂದೆ ನಮಗೆ ಮೂಲತಃ ಪರಿಚಯ ಆಗಿದ್ರು, ಅವ್ರ ತಾಯಿ ಕೂಡ ನಗರಸಭೆ ಸದಸ್ಯರು ಕೂಡ ಆಗಿದ್ರು. ಆ ನಿಟ್ಟಿನಲ್ಲಿ ಅವ್ರು ಬಂದು ನಮಗೆ ಕೇಳ್ಕೊಟ್ಟಾಗ ನಾವು ಹೇಳಿದು ಪರೀಕ್ಷೆ ಇರೋದ್ರಿಂದ ಒಂದು ಬರ್ಸ್ಬೋದು ನೀವು ಹಾಗೆ ಅಂತ ಹೇಳಿದಾಗ ಅವರು ಕೂಡ ಮಗಳ ಬಗ್ಗೆ ಹೆಚ್ಚು ಅವಳು ತುಂಬಾ ಚೆನ್ನಾಗಿ ಓದ್ತಕ್ಕಂಥ ವಿದ್ಯಾರ್ಥಿನಿ ಆಗಿತ್ತು. ಅವಳ ಕಳೆದ 5 ಸೆಮಿಸ್ಟರ್ ಕೂಡ 85% ಶೇಕಡಾವಾರು ಫಲಿತಾಂಶ ಇತ್ತು. ಕಾಲೇಜಿನ ಎಲ್ಲ ಪಠ್ಯ ಸಹಪಾಠಿ ಚಟುವಟಿಕೆ ಕಾರ್ಯಕ್ರಮದಲ್ಲಿ ಅಲ್ಫಿಯಾತು ಭಾಗವಹಿಸ್ತಾ ಇತ್ತು. ಆ ನಿಟ್ಟಿನಲ್ಲಿ ಅವ್ರ ತಂದೆ ಯುನಸ್ ಅವರಿಗೆ ಅವರು ಕೂಡ ನಗರಸಭೆಯ ಒಂದು ಬಾರಿ ಅವರು ಸದಸ್ಯರು ಕೂಡ ಆಗಿದ್ರು. ಅವ್ರ ತಾಯಿ ಕೂಡ ಹಾಲಿ ನಗರಸಭೆಯಲ್ಲಿ ಸದಸ್ಯರಾಗಿದ್ದಾರೆ. ಹಂಗಾಗಿ ಅವರಿಗೆ ಒಂದು ಗೊತ್ತಿತ್ತು, ಅರಿವಾಯ್ತು, ಅವರಿಗೆ ಶಿಕ್ಷಣದ ಬಗ್ಗೆ ಅರಿವಾಯ್ತು. ಆಯ್ತು ಸರ್, ಖಂಡಿತ ಅವ್ರ ಪರೀಕ್ಷೆ ಬರೆಸಿಯೇ ಅವ್ರನ್ನ ಅವತ್ತು ಮದುವೆಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದಾಗ ಇವತ್ತು ಆಕೆ ಬಂದಿದ್ದಾಳೆ. ಬಹಳ ಖುಷಿ ಆಗುತ್ತೆ. ಎಷ್ಟೋ ಜನ ಪರೀಕ್ಷೆ ಅಂತ ತಕ್ಷಣ ಮದುವೆಯ ಕಾರಣಕ್ಕೋಸ್ಕರ ಎಷ್ಟೋ ದಿನದಲ್ಲೂ ಕೂಡ ಪರೀಕ್ಷೆಗೆ ಬಿಟ್ಬಿಟ್ಟು ಮದುವೆಗೆ ಒತ್ತು ಕೊಡ್ತಾರೆ. ಅಂತಹ ದಿನಗಳಲ್ಲಿ ತನ್ನ ಮಗಳ ವಿದ್ಯಾಭ್ಯಾಸ ಮುಖ್ಯ, ಶಿಕ್ಷಣದಿಂದ ಅವಳಿಗೆ ಎಲ್ಲವೂ ಸಾಧ್ಯ ಆಗುತ್ತೆ, ಭವಿಷ್ಯ ಉತ್ತಮವಾಗಿರುತ್ತೆ ಅನ್ನಕ್ಕಂಥ ಕಾಳಜಿ ಇಟ್ಕೊಂಡು ಯುನಸ್ ಅವರು ಇವತ್ತು ಅವ್ರ ಮಗಳನ್ನ ಇದೇ ದಿನ ಪರೀಕ್ಷೆ ಇರ್ತಕ್ಕಂಥ ಸಮಯದಲ್ಲಿ ಇದೇ 1 ಗಂಟೆ 2 ಗಂಟೆ ಅವರು ಮತ್ತೆ ಮದುವೆ ಮಂಟಪಕ್ಕೆ ಹೋಗಬೇಕಾಗುತ್ತೆ ಅಥವಾ ಅಲ್ಲಿ ಅವ್ರು ಭಾಗವಹಿಸಬೇಕಾಗುತ್ತೆ. ಇಂಥ ಸಂದರ್ಭ ಬಂದು ಅವರು ಪರೀಕ್ಷೆ ಬರೆದ್ರಿಂದ ಎಲ್ಲ ಒಂದ್ ಕಡೆ ಖುಷಿ ಆಗುತ್ತೆ. ಇಂಥ ಪೋಷಕರಿದ್ರೆ ಎಲ್ಲ ಒಂದ್ ಕಡೆ ಹೆಣ್ಮಕ್ಳೇ ಓದ್ಕೋಬೇಕು ಅನ್ನಕ್ಕಂಥದ್ದು, ಹೆಣ್ಮಕ್ಳು ಇಷ್ಟೇ ಓದಬೇಕು ಅನ್ನಕ್ಕಂಥ ಮನಸ್ಥಿತಿನ ಬಿಟ್ಟು ಇವತ್ತು ಹೆಣ್ಮಕ್ಳು ಸಬಲೀಕರಣ ಆಗಬೇಕು, ಅವ್ರಿಗೂ ಶಿಕ್ಷಣ ಅವಶ್ಯಕತೆ ಇದೆ ಅನ್ನಕ್ಕಂಥ ನಿಟ್ಟಿನಲ್ಲಿ ಸರ್ ತುಂಬಾ ಚೆನ್ನಾಗಿ ಸ್ಪಂದಿಸಿದ್ದಾರೆ. ಖುಷಿ ಆಗುತ್ತೆ ಇವತ್ತು ಬಂದು ಪರೀಕ್ಷೆ ಬರೀತಾ ಇರೋದು. ಅವರಿಗೆ ಒಳ್ಳೇದಾಗ್ಲಿ, ವೈವಾಹಿಕ ಜೀವನದ ಉತ್ತಮ ಆಗಲಿ, ಭಗವಂತ ಅವರಿಗೆ ತುಂಬಾ ವಿಶೇಷವಾಗಿರ್ತಕ್ಕಂಥ ರೀತಿ ಕಳಿಸ್ಲಿ ಅಂತ ನಾವು ಕೂಡ ನಮ್ಮ ಕಾಲೇಜಿನ ಆಡಳಿತ ಮಂಡಳಿ ಮತ್ತೆ ಎಲ್ಲ ನಮ್ಮ ಕಾಲೇಜಿನ ಉಪನ್ಯಾಸಕ ಪರವಾಗಿ ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದೀವಿ. ಅಲ್ಫಿಯಾ ಅವರಿಗೆ ಖಂಡಿತ ಮುಂದಿನ ದಿನಗಳಲ್ಲಿ ಅಲ್ಲನ ಕರುಣೆ ಲಭಿಸಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಂತಾ ಇದ್ದೀನಿ ಸರ್. ಧನ್ಯವಾದಗಳು.